ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಆಯೋಜನೆಗೆ ಅವಕಾಶ ಕೊಡ್ತಾ ಇದ್ದಾರೆ. ಐಪಿಎಲ್ ಮತ್ತು ಅಂತಾರಾಷ್ಟ್ರೀಯ ಪಂದ್ಯ ಆಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು. ಕೆಎಸ್ಸಿಎಗೆ ಷರತ್ತುಬದ್ಧ ಅವಕಾಶವನ್ನ ನೀಡ್ತಾ ಇದೆ ಗೃಹ ಇಲಾಖೆ. ಒಂದಷ್ಟು ಷರತ್ತುಗಳನ್ನು ಹಾಕ್ತಾ ಇದ್ದಾರೆ, ಇದನ್ನು ಫಾಲೋ ಮಾಡಲೇಬೇಕು ಅಂತ. ಆ ಷರತ್ತಿನ ಆಧಾರದ ಮೇಲೆ ಈಗ ಅವಕಾಶ ಕೊಡ್ತಾ ಇರೋದು. ಪಂದ್ಯ ಆಯೋಜನೆಗೆ ಷರತ್ತುಬದ್ಧ ಅವಕಾಶ ನೀಡ್ತಾ ಇರೋದು ಗೃಹ ಇಲಾಖೆ. ಗೃಹ ಇಲಾಖೆ ಸೂಚಿಸಿರುವಂತಹ ಮಾರ್ಗಸೂಚಿಯನ್ನ ಪಾಲಿಸಬೇಕು ಕೆಎಸ್ಸಿಗೆ. ಸೊ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿದ್ರು, ಒಂದು 16 ಬದಲಾವಣೆಯನ್ನು ಹೇಳಿದ್ರು. ಅಂದ್ರೆ ಸ್ಟೆಪ್ಸ್ಗಳು ತುಂಬಾ ಚಿಕ್ಕದಾಗಿದೆ, ಕಿರಿದಾಗಿದೆ, ಆಮೇಲೆ ಗೇಟ್ ಸರಿ ಇಲ್ಲ, ಆಮೇಲೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಆಮೇಲೆ ಆಂಬ್ಯುಲೆನ್ಸ್ ಹೋಗೋದಕ್ಕೆ, ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ವಾಹನ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು, ವ್ಯವಸ್ಥೆ ಸರಿ ಇರಬೇಕು, ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು. ಈ ತರದ್ದು ಒಂದಷ್ಟು ರೂಲ್ಸ್ಗಳು ಇದ್ವು, ಚೇಂಜಸ್ಗಳು ಕೂಡ ಹೇಳಿದ್ರು. ಅದನ್ನೆಲ್ಲ ಮಾಡಿಕೊಂಡ್ರೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಸೊ ಕ್ರಿಕೆಟ್ ಅಭಿಮಾನಿಗಳಿಗೆ ಇದೊಂದು ಖುಷಿ ಸುದ್ದಿ. ಯಾಕೆ ಅಂತಂದ್ರೆ, ನಿಮಗೆ ಚಿನ್ನಸ್ವಾಮಿ ಅಂದಿದ ತಕ್ಷಣ ನಮ್ಗಳಿಗೆ ನೆನಪಾಗೋದೇ ತುಂಬಾ ರೋಚಕ, ರೋಮಾಂಚನಕಾರಿಯಾದಂಥ ಒಂದಷ್ಟು ಪಂದ್ಯಗಳು. ಮತ್ತೆ ನಾವಿಲ್ಲಿ ಮ್ಯಾಚ್ ನಡೆಯುತ್ತಾ ನಡೆಯಲ್ವಾ ಅನ್ನೋದೊಂದು ಬೇಸರ ಆಗಿತ್ತು. ಚಿನ್ನಸ್ವಾಮಿಯಲ್ಲೇ ಮ್ಯಾಚ್ ನಡೆಯೋದು ಸೂಕ್ತ ಅನ್ನೋದು ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ಇದ್ದಿದ್ದು. ಕಾರಣ ಒಂದೇ, ಸಿಟಿಯಲ್ಲೇ ಇದೆ, ನಗರದ ಮಧ್ಯಭಾಗದಲ್ಲೇ ಇದೆ, ಎಲ್ಲ ಕಡೆಯಿಂದನೂ ಬರ್ಬೋದು ಅಂತ. ಬಟ್ ಸಮಸ್ಯೆ ಸುಮಾರು ಇತ್ತಲ್ಲ, ಒಂದಷ್ಟು ಅಮಾಯಕ ಜೀವಗಳು ಸಮಸ್ಯೆನ ಎದುರಿಸಬೇಕಾಯ್ತಲ್ಲ. ಸೊ ಹೀಗಿರಬೇಕಾದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಆಗಿತ್ತು. ಈ ಕಾರಣಕ್ಕಾಗಿ ಬದಲಾವಣೆಯನ್ನು ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಫೈನಲಿ ಇದೀಗ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಓಕೆ, ಇಲ್ಲಿ ನಾವು ಮ್ಯಾಚಸ್ಗಳನ್ನು ನಡೆಸ್ಬೋದು ಅಂತ. ಬಟ್ ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತೇನಾದರೂ ಅವಘಡಗಳು ನಡೀತು ಅಂತಂದರೆ ಸಮಸ್ಯೆ ಆಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇದೊಂದು ರೀತಿ ಕ್ರಿಕೆಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಬಟ್ ಹಾಗಂತ ಬದಲಾವಣೆಗಳಿಗೆ ಏನು ಹೇಳಿದ್ದಾರೆ ಅದನ್ನು ತರಲೇಬೇಕಾಗತ್ತೆ. ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಸ್ವಾಮಿ? ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಆಗಿದ ಬಳಿಕ, ಕಾಲ್ತುಳಿತದಿಂದ ಸಾವುಗಳಾದ ಬಳಿಕ ಸಂಪೂರ್ಣವಾಗಿ ಕ್ರಿಕೆಟ್ ಆಡೋದಕ್ಕೆ ನಿಷೇಧವನ್ನ ಹೇರಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಎಂಬುದು ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಜೊತೆಗೆ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ರು. ಯಾವಾಗ ಪ್ರಕರಣ ಉಲ್ಬಣಗೊಳಿಸಿತ್ತು ಅಲ್ಲಿ ಒಂದಿಷ್ಟು ಏನು ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿತ್ತು. ಹಾಗಾಗಿ ಅಲ್ಲಿ ಕ್ರಿಕೆಟ್ ಆಡಿಸೋದು ಬೇಡ ಎಂಬ ನಿರ್ಣಯಕ್ಕೂ ಕೂಡ ಸರ್ಕಾರ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕೆಎಸ್ಸಿಎಗೆ ನೂತನ ಅಧ್ಯಕ್ಷರಾದಂತಹ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಒಂದು ಪ್ರಯತ್ನಗಳನ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ ಮಾಡಿದ್ರು, ಆನಂತರ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮತ್ತೆ ಅಲ್ಲಿ ಕ್ರಿಕೆಟ್ ಆಡಿಸೋದಕ್ಕೆ ಅನುಮತಿ ಕೊಡಬೇಕು ಎಂಬ ಮನವಿಯನ್ನ ಮಾಡಿದ್ರು. ಈ ಎಲ್ಲಾ ಮನವಿಯ ಬಳಿಕ ಗೃಹ ಇಲಾಖೆಯನ್ನು ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು. ಬೆಂಗಳೂರು ಸಿಟಿ ಕಮಿಷನರ್ ಸೇರಿದಂತೆ ಜಿಬಿಎ ಅಧಿಕಾರಿಗಳು ಹಾಗೂ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ಇದಕ್ಕೆ ಸಮಿತಿಗೆ ಒಂದು ನೇಮಕ ಮಾಡಲಾಗಿತ್ತು. ಅಂದ್ರೆ ಅಲ್ಲಿ ಯಾವ ಯಾವ ಸುರಕ್ಷತಾ ಮಾನದಂಡಗಳು ಇವೆ ಇಲ್ಲ ಎಂಬುದನ್ನು ಸಂಪೂರ್ಣವಾಗಿ ಒಂದು ವರದಿ ಮಾಡಿಕೊಡಿ ಎಂಬ ಸಮಿತಿಯನ್ನ ರಚನೆ ಮಾಡಿತ್ತು. ಈ ಸಮಿತಿ ಕೂಡ ಒಂದು ರೀತಿ ರಚನೆಯನ್ನ ಸಮಿತಿ ಸಾಕಷ್ಟು ಒಂದು ಅಲ್ಲಿರುವಂತಹ ಸಮರ್ಪಕ ವ್ಯವಸ್ಥೆಗಳು ಬಗ್ಗೆ ಒಂದು ವರದಿಯನ್ನ ಕೊಟ್ಟಿತ್ತು. ಅದೇ ಪ್ರಮುಖವಾಗಿ ಅಲ್ಲಿ ಕ್ರಿಕೆಟ್ ಆಡಿಸಿದಂತ ಸಮಯದಲ್ಲಿ ಅಗ್ನಿಶಾಮಕ ವಾಹನಗಳು ಹಾಗೂ ಆಂಬ್ಯುಲೆನ್ಸ್ಗಳು ಸ್ಟೇಡಿಯಂ ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಜೊತೆಗೆ ಸೂಕ್ತವಾದ ಜನರಿಗೆ ಬರುವಂತ ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಹಾಗೂ ತುರ್ತು ನಿರ್ಗಮನ ವ್ಯವಸ್ಥೆ ಕೂಡ ಇಲ್ಲ. ಜೊತೆಗೆ ಅಲ್ಲಿ ಪಂದ್ಯ ಆಡಿಸುವ ದೃಷ್ಟಿಯಿಂದ ಪೂರಕ ವಾತಾವರಣ ಇಲ್ಲ. ಅದೆಲ್ಲ ಸರಿಯಾಗುವವರೆಗೂ ಅವಕಾಶ ಕೊಡಬಾರ್ದು ಎಂಬ ವರದಿಯನ್ನ ಕೊಟ್ಟಿತ್ತು. ಆಗ್ಲೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಿಸೋದಕ್ಕೆ ಮತ್ತೆ ಪರ್ಮಿಷನ್ ಸಿಗದಲ್ಲ ಅನ್ನೋದು ಸ್ಪಷ್ಟ ಆಗಿತ್ತು. ಈ ಎಲ್ಲಾ ಗೊಂದಲಗಳ ನಡುವೆ ಮತ್ತೆ ಗೃಹ ಇಲಾಖೆ ಅಲ್ಲಿ ಪರ್ಮಿಷನ್ ಕೊಟ್ಟಿರುವಂತದ್ದು, ಅಂದ್ರೆ ಐಪಿಎಲ್ ಸೇರಿದಂತೆ ಅಂತಾರಾಷ್ಟ್ರೀಯ ಪಂದ್ಯಗಳಾಡೋದಕ್ಕೆ ಮತ್ತೆ ಅಲ್ಲಿ ಅವಕಾಶವನ್ನ ಕೊಟ್ಟಿರುವಂತದ್ದು ಗೃಹ ಇಲಾಖೆ ಹಲವು ಕಂಡೀಷನ್ ಗಳನ್ನ ಹಾಕಿ, ಅಂದ್ರೆ ಏನೇನೆಲ್ಲ ಅಲ್ಲಿ ಅಸಮರ್ಪಕವಾದ ವ್ಯವಸ್ಥೆಗಳಿದ್ವು ಅದನ್ನೆಲ್ಲ ಕೂಡ ಸಮರ್ಪಕವಾಗಿ ಸರಿಪಡಿಸ್ಕೊಳ್ಬೇಕು ಎಂಬ ಷರತ್ತುಗಳನ್ನ ಹಾಕಿ, ಅಂದ್ರೆ ಗೇಟ್ಗಳು ಚಿಕ್ಕದಿದ್ವು, ಗೇಟ್ಗಳನ್ನು ಕೂಡ ದೊಡ್ಡದಾಗಿ ಗೇಟ್ಗಳನ್ನ ಮಾಡಬೇಕು, ಸ್ಟೇಡಿಯಂಗೆ ಆಂಬ್ಯುಲೆನ್ಸ್ ಗಳನ್ನ ಹೋಗುವಂತ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಟಿಕೆಟ್ಗಳನ್ನ ಜನರಿಗೆ ಕೊಡುವಂತ ಟಿಕೆಟ್ಗಳು ಹೆಚ್ಚಿನದಾಗಿ ಕೊಡಬಾರದು ಎಂಬ ಹಲವು ಕಂಡೀಷನ್ ಗಳನ್ನು ಹಾಕಿ ಈಗ ಗೃಹ ಇಲಾಖೆ ಅಲ್ಲಿ ಕ್ರಿಕೆಟ್ ಆಡಿಸೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಗೃಹ ಇಲಾಖೆ ಏನೆಲ್ಲ ಮಾರ್ಗಸೂಚಿಯನ್ನ ಕೊಟ್ಟಿದೆ ಆ ಮಾರ್ಗಸೂಚಿಯನ್ನ ಸಂಪೂರ್ಣವಾಗಿ ಕೆಎಸ್ಸಿಎ ಅವರು ಅನುಸರಿಸಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ಈಗ ಅಲ್ಲಿ ಪರ್ಮಿಷನ್ ಕೊಟ್ಟಿರುವಂತದ್ದು.
ಈ ಗೃಹ ಇಲಾಖೆ ಪರವಾನಗಿ ಕೊಟ್ಟಿರೋದ್ರ ಬಗ್ಗೆ ಕೆಎಸ್ಸಿಎ ಅಧಿಕೃತ ಮಾಹಿತಿಯನ್ನು ಕೂಡ ಹೊರಡಿಸಲಾಗಿದೆ. ಈ ಹಿಂದೆ ಅಂದ್ರೆ ಕುನ್ನಾ ಅವರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುನ್ನಾ ಅವರು ಕೂಡ ಸಾಕಷ್ಟು ಒಂದು ಶಿಫಾರಸುಗಳನ್ನ ಮಾಡಿದ್ರು. ಅಲ್ಲಿ ಏನೆಲ್ಲ ಅಸಮರ್ಪಕವಾದ ವ್ಯವಸ್ಥೆಗಳಿದೆ, ಏನೆಲ್ಲ ಆಗ್ತಾ ಇದೆ ಎಂಬ ಸಂಪೂರ್ಣವಾದಂತ ಒಂದು ವರದಿಯನ್ನ ಕೊಟ್ಟಿದ್ರು. ಆ ವರದಿಯು ಕೂಡ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಸಾಕಷ್ಟು ಒಂದು ವಿರೋಧ ಕೂಡ ಇತ್ತು. ಅಂದ್ರೆ ಅಲ್ಲಿ ಇದ್ದಂತಹ ಅಸಮರ್ಪಕವಾದ ವ್ಯವಸ್ಥೆಗಳು ಸಮರ್ಪಕವಾಗಿಲ್ಲ, ಸಾಕಷ್ಟು ಸಮಸ್ಯೆಗಳಿದೆ ಎಂಬ ಕುನ್ನಾ ವರದಿಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಈಗ ಗೃಹ ಇಲಾಖೆ ಕೊಟ್ಟಿರುವಂತ ಒಂದು ಪರ್ಮಿಷನ್ ಅಂದ್ರೆ ಏನೆಲ್ಲ ಕಂಡೀಷನ್ ಗಳನ್ನ ಹಾಕಿದೆ ಚಿನ್ನಸ್ವಾಮಿ ಕ್ರೀಡಾಂಗಣನ ಅಲ್ಲಿ ಯಾವ ಒಂದು ಕೆಸಿಎನವರು ಯಾವ ರೀತಿ ಒಂದು ಸಮರ್ಪಕವಾಗಿ ಅದನ್ನ ಜಾರಿ ಮಾಡ್ತಾರೆ, ಅಳವಡಿಸ್ಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ನೀತಿ. ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.